ಸರ್ ಈಗ ನಮ್ದು ತುಂಬಾ ಹಳೆ ಹೋಟ್ಲು, 56 ವರ್ಷದ ಹೋಟ್ಲಿದು. ನಾವು ಮೊದ್ಲಿಂದನೂ ಒಟ್ಟು ಮಾಡ್ತಾ ಇದ್ವಿ. ಈ ನಡುವೆ ಏನಾಗಿದೆ ಅಂದ್ರೆ LPG ಸಿಗೋದ್ರಿಂದ ನಾವು 90% LPG, 10% ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಈಗ 3 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣ ನಿಂತೋಗಿ ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ಇನ್ನೊಂದು ಆಲ್ಮೋಸ್ಟ್ ಆಲ್ ಒಂದಿನಕ್ಕೆ ಆಗಷ್ಟಿದೆ. ಅದನ್ನ ಒಂದೇ ಒಂದು ಐಟಮ್ ಮಾಡಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಒಟ್ಟಲ್ಲೇ ಮಾಡ್ಲಿಕ್ಕೆ ಮತ್ತೆ ಬ್ಯಾಕ್ ಟು ಫೇವಲಿಯನ್ ಅಂದಂಗೆ ಮತ್ತೆ ಒಟ್ಟಿಗೆ ಬಂದಿದೀವಿ ನಾವೀಗ. ಅಂದ್ರೆ ಗ್ಯಾಸ್ಗಿಂತ ಇದೇ ಬೆಟರ್ ಅಂತ ಗ್ಯಾಸ್ಗಿಂತ ಬೆಟರ್ ಅಂತಲ್ಲ, ನಮ್ದು ಹೋಟೆಲ್ ರನ್ ಆಗ್ಬೇಕು. ಗ್ಯಾಸ್ಗಿಂತ ಬೆಟರ್ ಅನ್ನಕ್ಕಿಂತ ಹೋಟ್ಲ್ ರನ್ ಆಗ್ಬೇಕು. ಮತ್ತೆ ನಮ್ಮಲ್ಲಿ ಒಂದು 15 ಜನ 20 ಜನ ಕೆಲಸದವ್ರು ಇರ್ತಾರೆ, ಅವರಿಗೆಲ್ಲ ನಾವು ಊಟ ತಿಂಡಿ ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವಿರೋದ್ರಿಂದ. ಪ್ಲಸ್ ನಮಗೆ ಈ ಹೋಟ್ಲು ಸ್ಟಾಪ್ ಆಗ್ಬಾರ್ದು. ಈ ಗ್ಯಾಸ್ ಒಂದು ಕಾರಣದಿಂದ ಹೋಟ್ಲು ಸ್ಟಾಪ್ ಆದ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ. ಆಮೇಲೆ ಅದನ್ನ ಮತ್ತೆ ಅದ್ರ ಹೊರೆ ಯಾರಿಗಾಗತ್ತೆ? ಗ್ರಾಹಕರಿಗಾಗತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಹೋಟ್ಲು ಸ್ಟಾಪ್ ಆಗಬಾರ್ದು ಅನ್ನೋದಕ್ಕೆ 2-3 ದಿನದಲ್ಲಿ ಇದನ್ನ ಮತ್ತೆ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಒಟ್ಟಿನೋದು ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಇವತ್ತಿಂದ ಸಂಪೂರ್ಣ 90% ನಾವು ಅಡಿಗೆಗಳನ್ನೆಲ್ಲ ಇದರಲ್ಲೇ ಮಾಡಿದೀವಿ. ಸರ್, ಗ್ಯಾಸ್ ಅಡಿಗೆಕ್ಕಿಂತ ಚೆನ್ನಾಗಿ ಇದು ಬೆಟರ್ ಯಾವ್ದು? ಅಲ್ಲ, ಗ್ಯಾಸ್ ಅಲ್ಲಿ ಈಸಿ. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಗ್ಯಾಸ್ ಕೆಲಸ ಮಾಡೋರು ತುಂಬಾ ಜನ ಸಿಗ್ತಾರೆ. ಈ ಒಟ್ಟಿನ ಕೆಲಸ ಮತ್ತೆ ಕಟ್ಟಿಗೆ ಒಲೆ ಕೆಲಸ ಮಾಡ್ಲಿಕ್ಕೆ ಯಾರು ಬರಲ್ಲ, ಲೇಬರ್ ಸಿಗಲ್ಲ. ಈಗ ನಾವು ಓನರ್ ಆದವರೆ ನಾವು ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಮಾಡ್ತಾ ಇದೀವಿ. ನಾಲೆಡ್ಜ್ ಇದೆ, ನಾವು ಮೊದ್ಲಿಂದ ಅದರಲ್ಲೇ ಇದನ್ನ ಮಾಡ್ತಾ ಇದೀವಿ. ಈಗ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಆಲ್ ಸುಮಾರು ಒಂದು 10% ಆಫ್ ದಿ ಹೋಟೆಲ್ಸ್ ಮಾತ್ರ ಇದನ್ನ 10% ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಂದಾಗ ಗ್ಯಾಸ್ಗೆ ಕನ್ವರ್ಟ್ ಆಗ್ಬಿಡ್ತೀವಿ ನಾವು. ಬಟ್ ಇವಾಗ ಅನಿವಾರ್ಯ ಆದ್ರಿಂದ ಮಾಡ್ಲೇಬೇಕು ಇದನ್ನ. ಸರ್, ಇದು ಮೊದ್ಲಿಂದನೂ ನಾವು 40 ವರ್ಷದಿಂದನೂ ಟೈ ಅಪ್ ಅಲ್ಲಿ ಇದೀವಲ್ಲ, ಅವರು ಕಳ್ಸಿಕೊಡ್ತಾ ಇರ್ತಾರೆ, ರೆಗ್ಯುಲರ್ ಕಳ್ಸಿಕೊಡ್ತಾ ಇರ್ತಾರೆ. ಇದೊಂದು ಬಹಳ ಅದು ಈ ಭಾಗದಲ್ಲಿ ಭತ್ತ ಜಾಸ್ತಿ ಬೆಳೆದ್ರಿಂದ ಭತ್ತದ ಒಟ್ಟು ನಮ್ಮಲ್ಲಿ ಸಾವಯವ ಸಿಗುತ್ತೆ ಇಲ್ಲಿಗ. ಅದೀಗ ಒಂದು ಚೀಲಕ್ಕೆ 60 ರೂಪಾಯಿ 70 ರೂಪಾಯಿ ಹಂಗಿದೆ ಅದು. ಗ್ಯಾಸ್ ಕಂಪೇರ್ ಮಾಡಿದ್ರೆ ಇದು ಚೀಪೇ. ಬಟ್ ಏನಂತಂದ್ರೆ ಸ್ವಲ್ಪ ಇದರಲ್ಲಿ ಶ್ರಮ ವಹಿಸ್ಬೇಕು, ಲೇಬರ್ಸ್ ಶ್ರಮ. ಈ ಕೆಲಸ ಮಾಡೋರು ಬರಲ್ಲ. ಇದು ಗ್ಯಾಸ್ ಅಲ್ಲಿ ಮಾಡಿ 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 ಏನಾಗ್ಬಿಟ್ಟಿದ್ದಾರೆ, ಲೇಬರ್ಸ್ ಹೈಟೆಕ್ ಆಗ್ಬಿಟ್ಟಿದ್ದಾರೆ. ನಮ್ದು ಓಲ್ಡ್ ಟೈಪ್. ಆದ್ರಿಂದ ನಾವೇ ಓನರ್ ಆಗಿ ಮಾಡೋದ್ರಿಂದ ನಮಗೆ ಅನುಕೂಲ ಇದೆ. ಬೇರೆದೆಲ್ಲ ಅಲ್ಲ ಅದು ಸ್ವಲ್ಪ